ಇದು ನನ್ನ ಫಸ್ಟ್ ಫಿಲಮು. ಇದಕ್ಕೂ ಮುಂಚೆ ನಾನು ಕುಲ್ದೀಪ್ ಕಾರ್ಯಪ್ಪ ಅವರ ಫಿಲಮಲ್ಲಿ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೆ. ಸೊ ಅದೇ ಟೀಮಲ್ಲಿ ನಾವು ಎಲ್ಲರೂ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ವಿ. ಸೊ ಸಾಯಿ ಆಗಲಿ, ಪ್ರಜ್ವಲ್ ಆಗಲಿ ಅಥವಾ ನಾನಾಗಲಿ ಎಲ್ಲರೂ ನಾವು ನೋಡಿದವ್ರು ಏನಂತಾರೆ ಅಂತ ಒಂದು ಸಿನಿಮಾ ಇತ್ತು, ಅದ್ರಲ್ಲಿ ನಾವು ಎಲ್ಲ ವರ್ಕ್ ಮಾಡಿದ್ವಿ. ಸೊ ಅದಾಗಿ ಒಂದು ಸಿನಿಮಾ ಮಾಡಬೇಕು ಅಂತ ಇತ್ತು. ಸೊ ಎಲ್ಲರೂ ಹೇಗೂ ಎಲ್ಲ ಒಂದು ಟೀಮ್ ಇದೆ, ಏನಾದರೂ ಒಂದು ಮಾಡೋಣ ಅಂತ ಒಂದು ಪ್ಲ್ಯಾನ್ ಇತ್ತಲ್ಲ. ಸೊ ನಾನು ಡೈರೆಕ್ಟ್ ಮಾಡ್ತಿರ್ಬೇಕಾದ್ರೆ ಕುಲ್ದೀಪ್ ಅವ್ರು ಎಕ್ಸಿಕ್ಯೂಟಿವ್ ಆಗಿರ್ಬೋದು, ಅಥವಾ ಸಾಯಿ ಅದಕ್ಕೆ ರೈಟರ್ ಆಗಿರ್ಬೋದು, ಪ್ರಜ್ವಲ್ ಅವರು ಇದು ಪ್ರೊಡಕ್ಷನ್ ಡಿಸೈನ್ ಮಾಡ್ಬೋದು, ಅಪೂರ್ವ ಅವರು ಕಾಸ್ಟ್ಯೂಮ್ ಅಥವಾ ಡೈರೆಕ್ಷನಲ್ಲಿ ಕೂಡ ಹೆಲ್ಪ್ ಮಾಡಿದರು. ಸೊ ಎಲ್ರಿಗೂ ಸಪೋರ್ಟ್ ಮಾಡಿಕೊಂಡು ವರ್ಕ್ ಮಾಡಿದಂಥ ಪ್ರಾಜೆಕ್ಟ್ ಇದು. ಸೊ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲ ಸಪ್ರೇಟ್ ಕತೆಗಳು ಸರ್. ಈ ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಕೂಡ ಅವ್ರವ್ರ ಕಥೆಯಲ್ಲಿ ಅವ್ರದ್ದು ಇಂಪಾರ್ಟೆನ್ಸ್ ಇದೆ. ಸೊ ಅವ್ರು ಬೇರೆಯವ್ರ ಕಥೆಯಲ್ಲಿ ಹೋದಾಗ ಜಸ್ಟ್ ಲೈಕ್ ಬಿಹೈಂಡ್ ದ ಸೀನ್ಸ್ ಏನಿರುತ್ತೆ, ಇದು ಒಂದು ಹೀರೋ ಇದ್ದಾಗ ಹಿಂದಗಡೆ ಬ್ಯಾಕ್ಗ್ರೌಂಡ್ ಆರ್ಟಿಸ್ಟ್ ಥರ ಹೇಗಿರ್ತಾರೆ, ಅವ್ರದ್ದು ಆ ಇಂಪಾರ್ಟೆನ್ಸ್ ಅಷ್ಟೇ ಇರುತ್ತೆ. ಎಲ್ಲರ ಕಥೆಯಲ್ಲೂ ಹೋಗಿ ಬರ್ತಾರೆ. ಸೊ ಹೀಗಿದೆ ಸರ್. ಮಧ್ಯದಲ್ಲೇ ಜಾಯ್ನ್ ಆಗ್ಬಿಡುತ್ತೆ ಸರ್. ಮಧ್ಯದಲ್ಲೇ ಜಾಯ್ನ್ ಆಗಿಬಿಡುತ್ತೆ ನಿಮ್ಗೆ. ಮಧ್ಯದಲ್ಲೇ ಬರ್ತೀನಿ. ನಿಮ್ಮ ಕತೆ ಯಾವುದು ಟೈಟಲ್? ನನ್ನ ಕತೆ ಹೆಸರು ಹೀರೋ ಅಂತ. ನಾವು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ಎಲ್ಲ ಕಡೆ ನೋಡಿದ್ರೆ ನಾವು ಅಥವಾ ಯಾವುದೇ ಇಂಡಸ್ಟ್ರಿ ತಗೊಂಡ್ರು ಸಹ ಒಂದು 5 ಜನ 10 ಜನ ಮೇರು ನಟರು ಇರ್ಬೋದು, ಅಂದರೆ ಟಾಪ್ ಸ್ಟಾರ್ಸ್ ಅನ್ನೋ ಥರ. ಅದನ್ನ ಬಿಟ್ಟರೆ ಒಂದು 20 ಜನ ಬೇರೆ ಆ್ಯಕ್ಟರ್ಸ್ ಇರ್ಬೋದು. ಆ್ಯಕ್ಟರ್ ಆಗಬೇಕು ಅಂದ್ಕೊಳ್ಳೋರು ಒಂದು 10 ಲಕ್ಷ ಜನ, 1 ಕೋಟಿ ಜನ ಇರ್ತಾರೆ. ಆ 1 ಕೋಟಿನಲ್ಲಿ ಒಬ್ಬನ ಕತೆ. ನೀವು ಆತನ ಕತೆ ನೋಡಿದ್ರೆ ನೀವೇ ಅಂದ್ಬಿಡ್ತೀರಾ ಇವ್ನು ಯಾವತ್ತೂ ಕ್ಯಾಮ್ರಾ ಮುಂದೆ ಬರೋದಿಲ್ಲ ಅಂತ. ಆದರೆ ಅವ್ನ ಕನಸು ಯಾವಾಗಲೂ ಒಳಗೆ ಹಾಗೆ ಇರುತ್ತೆ, ಇಲ್ಲ ನಾನೊಂದಿನ ಹೀರೋ ಆಗ್ತೀನಿ ಅಂತ. ಅಂಥ ಒಬ್ಬ ತೀರಾ ಸಾಮಾನ್ಯನ ಒಂದು ಸಣ್ಣ ಕತೆ ಇದು. ಹಾಗೆ ಎಲ್ಲರ ಕತೆಗಳು ನೀವು ಹೇಳೋದಾದರೆ ಮಧ್ಯದಲ್ಲಿ ಎಲ್ಲ ಕತೆಗಳು ಓವರ್ಲ್ಯಾಪ್ ಆಗುತ್ತೆ. ಹಾಗಾಗಿ ಎಂಡಲ್ಲಿ ಬಂದು ಮೀಟ್ ಆಗಬೇಕು ಅಂತ ಇಲ್ಲ. ಅಲ್ಲಲ್ಲಿ ಎಲ್ಲ ಕತೆಗಳು ಒಟ್ಟಿಗೆ ಬರೋದ್ರೆ ನಿಮಗೆ ಓವರಾಲ್ ನೋಡ್ಬೇಕಾದ್ರೆ ಒಂದೇ ಸಿನಿಮಾ ಥರನೇ ಭಾವಿಸ್ಬೋದು. ಆಮೇಲೆ ನಾನು ಮತ್ತೆ ಧನ್ಯವಾದಗಳನ್ನು ಅರ್ಪಿಸೋಕೆ ಇಷ್ಟಪಟ್ಬಿಡ್ತೀನಿ. ನನ್ನ ಸಿನಿಮಾದ ನಾಯಕ ನಟರಂಥ ಕೌಶಿಕ್ ಅವರು, ಚಂದನಾ ಕಶ್ಯಪ್ ಅವರು, ನನ್ನ ಸಿನಿಮಾಗೆ ಛಾಯಾಗ್ರಾಹಕರಾದಂಥ ಅಶ್ವಿನ್ ಕೆನಡಿ ಅವರು, ಆಮೇಲೆ ನನ್ನ ಎಡಿಟರ್ ಆದಂಥ ಆದಿತ್ಯ ಅವರು, ನಿಮ್ಮೆಲ್ಲರ ಸಹಕಾರ ಇಲ್ದೆಲ್ಲ ಇದ್ರೆ. ಹಾಗೆ ಮತ್ತೆ ರಾಜೇಶ್ ಹೇಳಿದಾಗೆ ನಾವು ಹೇಗೆ ಕೆಲಸ ಮಾಡ್ತಿದ್ವಿ ಅಂದರೆ, ಇವ್ರು ಸಿನಿಮಾ ಮಾಡ್ತಿದ್ರೆ ನಾವೆಲ್ಲ ಹೋಗಿ ಕೆಲಸ ಮಾಡ್ತಾ ಇದ್ವಿ. ನಮ್ಮ ಬರವಣಿಗೆ ರಿಯಾಲಿಟಿ ರಿಫ್ಲೆಕ್ಷನ್ ಆಗಿರುತ್ತೆ. ಹಾಗಾಗಿ ಅದು ಇನ್ನೋವೇಟಿವ್ಲಿ ಅದು ಬಂದಿದೆ. ಎಲ್ಲ ಕತೆಗಳಲ್ಲೂ ನೀವು ನೋಡಿದರೆ ಅದು ಅನಿಸುತ್ತೆ ತೀರಾ ಸಹಜವಾದಂಥ ಕತೆಗಳು. ನಮ್ಮ ರಿಯಾಲಿಟಿ ಏನಿದೆ ನಮ್ಮ ಸುತ್ತ, ಅದಕ್ಕೆ ತೀರಾ ಹತ್ತಿರ ಇರುವಂಥ ಕತೆಗಳು. ನಮ್ಮಲ್ಲೇ ಇರೋ ಒಂದು ನಾವು ಅನುಭವಿಸಿದೀವಿ, ಇಲ್ಲ ನಾವು ಖಂಡಿತವಾಗ್ಲೂ ನಮ್ಮ ಫಸ್ಟ್ ಸರ್ಕಲಲ್ಲಿ ನಾವು ನೋಡಿರೋಂಥ ಕತೆಗಳು. ಮಾಧ್ಯಮದವ್ರು ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಸಾರಿ, ಜಸ್ಟ್ ಒನ್ ಮೋರ್ ಥಿಂಗ್ ಐ ವಾಂಟೆಡ್ ಟು ಆ್ಯಡ್. ಎಲ್ಲರೂ ಜನರಲಿ ಆಡಿಯನ್ಸಸ್ಗೆ ಸಿನಿಮಾ ಅಂದಿದ ತಕ್ಷಣ, ಇವಾಗ ನಾನು ಆ್ಯಸ್ ಅನ್ ಆ್ಯಕ್ಟರ್ ವಾಟ್ ಐ ಫೇಸಸ್, ಹೊರ ಹೋಗ್ತೀವಿ ನೀನು ಬಿಡಮ್ಮ ಫುಲ್ ಏನು ಮೇಕಪ್ ಹಾಕ್ಕೊಳ್ತೀಯ, ಕೈಗೊಬ್ರು ಇರ್ತಾರೆ, ಕಾಲ್ಗೊಬ್ರು ಇರ್ತಾರೆ ಅನ್ನೋ ಒಂದು ಪರ್ಸೆಪ್ಷನಲ್ಲಿ ಇರ್ತಾರೆ, ಅಸಂಪ್ಷನಲ್ಲಿ ಇರ್ತಾರೆ. ಆದರೆ ಆ್ಯಕ್ಟರ್ಸ್ನ ಓಕೆ ಲೆಟ್ಸ್ ಕೀಪ್ ದೆಮ್ ಅಸೈಡ್, ಬಟ್ ದೆನ್ ಬೇರೆ ಟೆಕ್ನಿಷಿಯನ್ಸ್ ಎಲ್ಲರೂ ಎಷ್ಟು ಅಂದರೆ ಗ್ರೌಂಡ್ ಲೆವೆಲಲ್ಲಿ ಕಷ್ಟಪಟ್ಟಿರ್ತಾರೆ. ಅವಮಾನಗಳನ್ನ ಖಂಡಿತ ಪ್ರತಿಯೊಬ್ಬರು ಫೇಸ್ ಮಾಡಿರ್ತಾರೆ. ಅಂದರೆ ಇಂಥವ್ರು ಮಾಡಿಲ್ಲ. ಒಬ್ಬ ದೊಡ್ಡ ಮೇಕಪ್ ಮ್ಯಾನ್ ಆಗಬೇಕು ಅಂತಂದರೆ ಅವ್ನು ಆ್ಯಸ್ ಅ ಟಚಪ್ ಹುಡುಗ ಯಾರ್ಯಾರ ಕೈಲಿ ಹೇಗೆ ಬೈಸ್ಕೊಂಡಿರ್ತಾನೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಎಷ್ಟೋ ಜನ ಡೈರೆಕ್ಟರ್ಸ್ ಕೈಲಿ ಹೇಗೆ ಬೈಸ್ಕೊಂಡಿರ್ತಾರೆ. ಅವ್ರಿಗೆಲ್ಲ ಇದು ಡೈಲಿ ಬ್ರೆಡ್, ಅಂದರೆ ಅವರು ದಿನನಿತ್ಯ ಕೆಲಸ ಮಾಡಿ ದುಡ್ಕೊಂಡು ತಿನ್ನುವಂಥ ಕೆಲಸ ಇದು. ಸೊ ಈ ಪ್ರಪಂಚನ ಹೊರ ಜಗತ್ತಿಗೆ ತೋರಿಸೋ ಅಂಥ ಪ್ರಯತ್ನ. ನನಗೆ ಅಸಿಸ್ಟೆಂಟ್ ಆಗಿ ಬಂದಂಥ ಹುಡುಗರಾಗಿರ್ಬೋದು, ಅಥವಾ ಏನೋ ಮೇಕಪ್ ಅಸಿಸ್ಟೆಂಟ್ಸ್ ಆಗಿ ಕೆಲಸ ಮಾಡಿರುವಂಥ ಹುಡುಗರಿರ್ಬೋದು, ಐ ರಿಯಲಿ ಡೆಡಿಕೇಟ್ ಮೈ ಫಿಲ್ಮ್ ಟು ದೆಮ್. ಅವರಿಗೋಸ್ಕರ ಮಾಡಿರೋದು. ಬ್ಯೂಟಿಫುಲ್. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು ಅಂತ ನಮ್ಮೆಲ್ಲರ ತುಂಬು ಹೃದಯದ ಧನ್ಯವಾದಗಳು ರಾಜ್ ಬಿ ಶೆಟ್ಟಿ ಅವರಿಗೆ. ಅವ್ರು ನಮ್ಮ ಇಡೀ ಸಿನಿಮಾವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿ ನಮ್ಮೊಟ್ಟಿಗೆ ನನ್ನಿಂದ ಏನೇ ಸಹಾಯ ಬೇಕು ನಿಮಗೆ ಅಂದರೆ ಹೇಳಿ ಅಂತ ಹೇಳಿ ನಮ್ಮ ಟ್ರೇಲರ್ಗೆ ಅವರ ಧ್ವನಿಯನ್ನು ಒದಗಿಸಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.